ನಮಸ್ಕಾರ ಸ್ನೇಹಿತರೆ, ಕೇವಲ 10,000 ರೂಪಾಯಿಗಳ ಬಂಡವಾಳದಿಂದಲೇ ಲಾಭದಾಯಕ ವ್ಯಾಪಾರವನ್ನು ಹೇಗೆ ಪ್ರಾರಂಭಿಸಬಹುದು ಎಂದು ತಿಳಿಯಲು ನೀವು ಸಿದ್ಧರಿದ್ದೀರಾ? ಈ ವಿಡಿಯೋದಲ್ಲಿ ನಾವು ನಿಮಗೆ 10,000 ರೂಪೀಸ್ ಬಜೆಟ್ನಲ್ಲಿ ಆರಂಭಿಸಬಹುದಾದ 5 ಅತ್ಯುತ್ತಮ ವ್ಯಾಪಾರ ಕಲ್ಪನೆಗಳನ್ನು ಆಳವಾದ ವಿವರಣೆ ಮತ್ತು ಉದಾಹರಣೆಗಳೊಂದಿಗೆ ಹೇಳಲಿದ್ದೇವೆ. ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ವ್ಯಾಪಾರದಲ್ಲಿ ಯಶಸ್ಸು ಸಾಧಿಸಲು ದೊಡ್ಡ ಬಂಡವಾಳವೇ ಬೇಕಾಗಿಲ್ಲ. ಕೇವಲ ಒಂದು ಒಳ್ಳೆಯ ಕಲ್ಪನೆ, ಸರಿಯಾದ ಯೋಜನೆ ಮತ್ತು ಕಠಿಣ ಪರಿಶ್ರಮವಿದ್ದರೆ ಸಾಕು. ಬನ್ನಿ ಶುರು ಮಾಡೋಣ. ಕಡಿಮೆ ಬಂಡವಾಳದಿಂದ ವ್ಯಾಪಾರ ಶುರು ಮಾಡುವುದರಿಂದ ಅಪಾಯವೂ ಕಡಿಮೆಯಾಗುತ್ತದೆ. ಹೊಸದಾಗಿ ವ್ಯಾಪಾರ ಆರಂಭಿಸುವವರಿಗೆ ಇದು ಉತ್ತಮ ಆರಂಭಿಕ ಹಂತವಾಗಿದೆ. ಕೇವಲ 10,000ದಲ್ಲಿ ಹೇಗೆ ಶುರು ಮಾಡಬಹುದು ನೋಡೋಣ. ಮೊದಲನೆಯ ಕಲ್ಪನೆ, ಮನೆಯಲ್ಲಿ ತಯಾರಿಸಿದ ತಿಂಡಿ ತಿನಿಸುಗಳ ಮಾರಾಟ. ಭಾರತದಲ್ಲಿ ಆಹಾರ ವ್ಯಾಪಾರಕ್ಕೆ ಯಾವಾಗಲೂ ಬೇಡಿಕೆ ಇರುತ್ತದೆ. ನಿಮ್ಮ ಅಡುಗೆ ಕೌಶಲ್ಯವನ್ನು ಲಾಭದಾಯಕ ಬಿಸಿನೆಸ್ ಆಗಿ ಪರಿವರ್ತಿಸಬಹುದು. ಒಮ್ಮೆ ಸೀಮಾ ಎಂಬ ಗೃಹಿಣಿ ಕೇವಲ 5,000 ರೂಪೀಸ್ ಬಳಸಿ ಹೋಮ್ಮೇಡ್ ಚಕ್ಕಲಿ ಮತ್ತು ಲಡ್ಡುಗಳನ್ನು ತಯಾರಿಸಿ ತಮ್ಮ ಅಪಾರ್ಟ್ಮೆಂಟ್ನಿಂದಲೇ ಮಾರಾಟ ಮಾಡಲು ಪ್ರಾರಂಭಿಸಿದರು. ರುಚಿ ಮತ್ತು ಗುಣಮಟ್ಟದಿಂದಾಗಿ ಕೇವಲ 3 ತಿಂಗಳಲ್ಲಿ ಅವರು ದೊಡ್ಡ ಗ್ರಾಹಕರ ನೆಲೆಯನ್ನು ಗಳಿಸಿದರು. ಆನ್ಲೈನ್ ಡೆಲಿವರಿಯೊಂದಿಗೆ ಅವರ ವ್ಯಾಪಾರ ದೊಡ್ಡದಾಯಿತು. ಆರಂಭಿಕ ವೆಚ್ಚಗಳು ಕಚ್ಚಾ ಸಾಮಗ್ರಿಗಳು, ಪ್ಯಾಕೇಜಿಂಗ್ ಮತ್ತು ಲೈಸೆನ್ಸ್ಗೆ ಮೀಸಲಿಡಬಹುದು. ನಿಮ್ಮ ಉತ್ಪನ್ನಗಳನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಚಾರ ಮಾಡುವುದು ಮತ್ತು ಸ್ಥಳೀಯ ಕಾರ್ಯಕ್ರಮಗಳಲ್ಲಿ ಸ್ಟಾಲ್ ಹಾಕುವುದು ಉತ್ತಮ ಮಾರುಕಟ್ಟೆ ತಂತ್ರಗಳಾಗಿವೆ. ಎರಡನೆಯ ಕಲ್ಪನೆ, ಮೊಬೈಲ್ ರೀಚಾರ್ಜ್ ಮತ್ತು ಆಕ್ಸೆಸರೀಸ್ ಸ್ಟಾಲ್. ಇಂದಿನ ಡಿಜಿಟಲ್ ಯುಗದಲ್ಲಿ ಮೊಬೈಲ್ ಬಳಕೆಯು ನಿರಂತರವಾಗಿ ಹೆಚ್ಚುತ್ತಿದೆ. ಇದೊಂದು ಸ್ಥಿರವಾದ ಆದಾಯ ತರುವ ವ್ಯಾಪಾರ. 10,000 ರೂಪೀಸ್ದಲ್ಲಿ ನೀವು ಒಂದು ಸಣ್ಣ ಟೇಬಲ್ ಅಥವಾ ಸ್ಟಾಲ್ ಅನ್ನು ಬಾಡಿಗೆಗೆ ಪಡೆಯಬಹುದು. ಸ್ವಲ್ಪ ಮೊಬೈಲ್ ಆಕ್ಸೆಸರೀಸ್ ಲೈಕ್ ಇಯರ್ಫೋನ್ಗಳು, ಚಾರ್ಜರ್ಗಳು ಅಥವಾ ಸಿಮ್ ಕಾರ್ಡ್ಗಳಂತಹ ವಸ್ತುಗಳನ್ನು ಕೊಂಡು ಮಾರಾಟ ಮಾಡಬಹುದು. ರೀಚಾರ್ಜ್ ಸೇವೆಗೆ ಹೆಚ್ಚಿಗೆ ಬಂಡವಾಳದ ಅಗತ್ಯವಿಲ್ಲ. ಬಸ್ ನಿಲ್ದಾಣಗಳು, ಕಾಲೇಜುಗಳ ಬಳಿ ಅಥವಾ ಜನದಟ್ಟಣೆ ಇರುವ ಮಾರುಕಟ್ಟೆ ಪ್ರದೇಶಗಳಲ್ಲಿ ಒಂದು ಸಣ್ಣ ಸ್ಟಾಲ್ ಇಡುವುದರಿಂದ ಹೆಚ್ಚು ಗ್ರಾಹಕರನ್ನು ಆಕರ್ಷಿಸಬಹುದು ಮತ್ತು ಹೆಚ್ಚಿನ ಲಾಭ ಗಳಿಸಬಹುದು. ಈ ವ್ಯಾಪಾರಕ್ಕೆ ಸ್ಥಳ ಮುಖ್ಯ. ಮೂರನೆಯ ಕಲ್ಪನೆ, ಆನ್ಲೈನ್ ಸೇವೆಗಳು ಅಥವಾ ಫ್ರೀಲಾನ್ಸಿಂಗ್. ನಿಮಗೆ ಕಂಟೆಂಟ್ ಬರೆಯುವ ಕೌಶಲ್ಯ, ಡೇಟಾ ಎಂಟ್ರಿ ಅಥವಾ ಗ್ರಾಫಿಕ್ ಡಿಸೈನ್ ತಿಳಿದಿದ್ದರೆ ನೀವು ಆನ್ಲೈನ್ನಲ್ಲಿ ನಿಮ್ಮ ಸೇವೆಗಳನ್ನು ನೀಡಬಹುದು. ರಮೇಶ್ ತಮ್ಮ ಕೆಲಸವನ್ನು ಕಳೆದುಕೊಂಡ ನಂತರ ಕಂಟೆಂಟ್ ರೈಟಿಂಗ್ ಮತ್ತು ಡೇಟಾ ಎಂಟ್ರಿ ಕೌಶಲ್ಯಗಳನ್ನು ಬಳಸಿಕೊಂಡು ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದರು. ಆರಂಭದಲ್ಲಿ ಸಣ್ಣ ಯೋಜನೆಗಳನ್ನು ತೆಗೆದುಕೊಂಡ ಅವರು ಈಗ ಹಲವು ಅಂತಾರಾಷ್ಟ್ರೀಯ ಕ್ಲೈಂಟ್ಗಳೊಂದಿಗೆ ಕೆಲಸ ಮಾಡುತ್ತಿದ್ದಾರೆ. ಇಲ್ಲಿ ಹೂಡಿಕೆ ಕೌಶಲ್ಯ ಮತ್ತು ಸಮಯ ಮಾತ್ರ. ಈ ಬಿಸಿನೆಸ್ಗೆ ನಿಮ್ಮಲ್ಲಿ ಲ್ಯಾಪ್ಟಾಪ್ ಅಥವಾ ಸ್ಮಾರ್ಟ್ಫೋನ್ ಮತ್ತು ಇಂಟರ್ನೆಟ್ ಸಂಪರ್ಕವಿದ್ದರೆ ಸಾಕು. ಆರಂಭಿಕ 10,000 ರೂಪೀಸ್ ಬಂಡವಾಳವನ್ನು ಆನ್ಲೈನ್ ಕೋರ್ಸ್ಗಳು ಅಥವಾ ಪ್ರಚಾರಕ್ಕಾಗಿ ಬಳಸಬಹುದು. ನಿಮ್ಮ ಸೇವೆಗಳನ್ನು ವಿವಿಧ ಫ್ರೀಲಾನ್ಸಿಂಗ್ ವೆಬ್ಸೈಟ್ಗಳಲ್ಲಿ ನೋಂದಾಯಿಸಿ. ನಾಲ್ಕನೆಯ ಕಲ್ಪನೆ, ಹೂವಿನ ಅಥವಾ ಅಲಂಕಾರಿಕ ವಸ್ತುಗಳ ವ್ಯಾಪಾರ. ಹಬ್ಬ ಹರಿದಿನಗಳು ಮತ್ತು ಶುಭ ಸಮಾರಂಭಗಳಲ್ಲಿ ಹೂವುಗಳಿಗೆ ಮತ್ತು ಅಲಂಕಾರಿಕ ವಸ್ತುಗಳಿಗೆ ಹೆಚ್ಚಿನ ಬೇಡಿಕೆ ಇರುತ್ತದೆ. ನೀವು ಕಡಿಮೆ ಬಂಡವಾಳದಲ್ಲಿ ಸ್ಥಳೀಯ ಸಗಟು ಮಾರುಕಟ್ಟೆಯಿಂದ ಹೂವುಗಳು, ಪೂಜಾ ಸಾಮಗ್ರಿಗಳು ಅಥವಾ ಚಿಕ್ಕ ಅಲಂಕಾರಿಕ ವಸ್ತುಗಳನ್ನು ಖರೀದಿಸಿ ಮಾರಾಟ ಮಾಡಬಹುದು. ಕಡಿಮೆ ಹೂಡಿಕೆಯಲ್ಲಿ ಹೆಚ್ಚಿನ ಲಾಭಾಂಶ ಗಳಿಸಲು ಅವಕಾಶವಿದೆ. ಹಬ್ಬಗಳು, ಮದುವೆಗಳು ಮತ್ತು ಇತರ ಕಾರ್ಯಕ್ರಮಗಳ ಸಮಯದಲ್ಲಿ ಹೂವಿನ ಮಾರಾಟವು ಗಣನೀಯವಾಗಿ ಹೆಚ್ಚಾಗುತ್ತದೆ. ಈ ಸಮಯದಲ್ಲಿ ನೀವು ನಿಮ್ಮ ಬಂಡವಾಳದ ಮೇಲೆ ಹೆಚ್ಚಿನ ಲಾಭಾಂಶವನ್ನು ನಿರೀಕ್ಷಿಸಬಹುದು. ಸರಿಯಾದ ಮಾರುಕಟ್ಟೆ ಸ್ಥಳವನ್ನು ಆರಿಸಿ. ಯಾವುದೇ ವ್ಯಾಪಾರ ಯಶಸ್ವಿಯಾಗಲು ಕೆಲವು ಮೂಲಭೂತ ಸೂತ್ರಗಳನ್ನು ಅನುಸರಿಸಬೇಕು. ಉತ್ತಮ ಯೋಜನೆ, ಗ್ರಾಹಕರನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ಗುಣಮಟ್ಟಕ್ಕೆ ಆದ್ಯತೆ ನೀಡುವುದು ಮುಖ್ಯ. ನಿಮ್ಮ ಬಂಡವಾಳವನ್ನು ಬಹಳ ಎಚ್ಚರಿಕೆಯಿಂದ ನಿರ್ವಹಿಸಿ. ಕೇವಲ 10,000 ರೂಪೀಸ್ ಇರುವುದರಿಂದ ಅನಿವಾರ್ಯ ವೆಚ್ಚಗಳಿಗೆ ಮಾತ್ರ ಬಳಸಿ. ಗ್ರಾಹಕರಿಗೆ ಉತ್ತಮ ಮತ್ತು ಸೌಹಾರ್ದಯುತ ಸೇವೆಯನ್ನು ನೀಡುವುದರಿಂದ ಅವರು ಮತ್ತೆ ನಿಮ್ಮಲ್ಲಿಗೆ ಬರುತ್ತಾರೆ. ಯಾವುದೇ ಬಿಸಿನೆಸ್ನಲ್ಲಿ ಅಪಾಯಗಳು ಇರುತ್ತವೆ. ಕಡಿಮೆ ಬಂಡವಾಳದ ವ್ಯಾಪಾರದಲ್ಲಿ ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭಿಸಿ, ಮಾರುಕಟ್ಟೆಯನ್ನು ಅಧ್ಯಯನ ಮಾಡಿ ಮತ್ತು ಕಡಿಮೆ ನಷ್ಟವಾಗುವ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೂಲಕ ಅಪಾಯಗಳನ್ನು ಕಡಿಮೆ ಮಾಡಬಹುದು. ಈ ಐಡಿಯಾಗಳು ನಿಮಗೆ ಸ್ಫೂರ್ತಿ ನೀಡಿವೆ ಎಂದು ಭಾವಿಸುತ್ತೇನೆ. ಈ ಪ್ರತಿಯೊಂದು ಬಿಸಿನೆಸ್ ಕಲ್ಪನೆಯನ್ನು ನಿಮ್ಮದೇ ರೀತಿಯಲ್ಲಿ ಯಶಸ್ವಿಗೊಳಿಸಲು ನಿಮಗೆ ಸಾಧ್ಯವಿದೆ. ಮನೆಯಲ್ಲಿ ತಯಾರಿಸಿದ ತಿಂಡಿ, ಮೊಬೈಲ್ ಸ್ಟಾಲ್, ಆನ್ಲೈನ್ ಸೇವೆಗಳು ಅಥವಾ ಹೂವಿನ ವ್ಯಾಪಾರ, ನಿಮ್ಮ ಕೌಶಲ್ಯ ಮತ್ತು ಆಸಕ್ತಿಗೆ ಅನುಗುಣವಾಗಿ ಆಯ್ಕೆ ಮಾಡಿ. ಈಗಲೇ ನಿಮ್ಮ ಕನಸನ್ನು ಶುರು ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಶುಭವಾಗಲಿ.